ಸರ್ ಎಮೋಷನ್ನು ಯಾವಾಗಲೂ ಹೈ ಆಗೇ ಇರುತ್ತೆ. ಮೊದಲೇ RCB ಮ್ಯಾಚು, ವಿರಾಟ್ ಕೊಹ್ಲಿ ಫ್ಯಾನ್ ನಾವು. ಸೊ ಅವ್ರಿಗಿರೋದಕ್ಕಿಂತ ಎಮೋಷನ್ ಬೇರೆ ಯಾರಿಗೂ ಇರೋಲ್ಲ. ಇವಾಗ 19 ವರ್ಷದಿಂದ ನೋಡ್ತಾ ಇದ್ದೀವಿ, ಒಂದೇ ಟೀಮಿಗೆ ಆಡ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ. ಅವ್ರ ಲಾಯಲ್ಟಿ ಹೆಂಗಿದೆಯೋ ನಮ್ಮ ಲಾಯಲ್ಟಿನೂ RCB ಕಡೆ ಹಂಗೆ ಇರುತ್ತೆ. ಒಂದು ಕಪ್ ಗೆದ್ದಿದ್ದೀವಿ ಅಂತ ತುಂಬ ಜನ ಆಡ್ಕೊಳ್ಳೋರು ಇದ್ದಾರೆ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಆ ಥರ ಇದ್ದಿದ್ರೆ ಇಷ್ಟು ವರ್ಷ ನಾವು ಯಾರು ಸಪೋರ್ಟು ಮಾಡ್ತಿರ್ಲಿಲ್ಲ. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಇತ್ತು. ಈಗ ಹೊಸದಾಗೆಲ್ಲ ಗೆದ್ದಾಯ್ತು, ನಿಮ್ದಾಯ್ತು. ನಮ್ಮದೇ ಅಂದಿದ್ದು ನಮ್ದಾಯ್ತು, ನಮ್ಮದೇ ಇರುತ್ತೆ ಇನ್ನು ಮುಂದೆನೂ. ಈ ವರ್ಷನೂ ನಮ್ಮದೇ ಸರ್. ಈ ಸಲ ಕಪ್ ನಮ್ಮದೇ, ಅದು ಚೇಂಜ್ ಆಗಲ್ಲ. ನೋಡ್ತಾ ಇದ್ದೀವಿ ಎಲ್ಲ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದನೂ ಸಪೋರ್ಟ್ ಹಂಗೆ ಇರುತ್ತೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಫಸ್ಟ್ ಮ್ಯಾಚ್ ಬೇರೆ ನೋಡೋಣ, ಇಬ್ಬರದು ಒಳ್ಳೆ ಟೀಮ್ ಇದೆ. SRH ಅದೇ ಥರ ಕಾಂಪಿಟೇಷನ್ ಕೊಡ್ತಾರೆ, ಆದರೂ ನಾವು ಸೋಲಿಸ್ತೀವಿ. ಮತ್ತು ಇನ್ನೊಂದೇನು ಅಂತ ಅಂದರೆ, ಇನ್ನೂ ಮ್ಯಾಚ್ ಹಾಲೆ ಸ್ಟಾರ್ಟೇ ಆಗಿಲ್ಲ. ಹಾಲೆ ಕಪ್ಪು ನಾವು ಗೆಲ್ತೀವಿ ಅನ್ನೋದು ಹಾಲೆ ಆಗ್ತಾಯಿದೆ. ಅದಿದೆ ಸರ್, ಐಪ್ ಎಲ್ರಿಗೂ ಹಂಗೆ ಇದೆ. ಯಾಕಂದರೆ ನಮ್ಮ ಟೀಮ್ ನೋಡಿದ್ರೆ, ನಮ್ಮ ಟೀಮ್ ಏನು ಪ್ಲೇಯರ್ಸ್ನ ನೋಡಿದ್ರೇ ಗೊತ್ತಾಗುತ್ತೆ. ಇವಾಗ ಎಷ್ಟೊಂದು ಕಡೆ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲೇ ಆಗಲಿ ತುಂಬ ಜನ ಭಯ ಪಡೋರು ಇದ್ದಾರೆ ನಮ್ಮ ಟೀಮ್ಸ್ನ ನೋಡಿದ್ರೆ, ಪ್ಲೇಯರ್ಸ್ನ ನೋಡಿದ್ರೆ. ಇದುವರೆಗೂ ಇಷ್ಟು ಸೀಸನಲ್ಲೂ ಯಾರು ಹೆಚ್ಚು ಮಿಸ್ ಮಾಡ್ಕೊತೀರಾ ನೀವು ಪ್ಲೇಯರ್ಸ್ನ? ಈಗ ಹೇಳಬೇಕು ಅಂದರೆ ಸದ್ಯಕ್ಕೆ ABD, ಯಾಕಂದರೆ ನಮ್ಮ ಕೊಹ್ಲಿ ಅವ್ರ ಜೊತೆ ನಿಂತ್ಕೊಂಡಿದ್ದೆ ಅವರು. ಸೊ ಅವ್ರು ಬೇರೆ ಟೀಮಿಂದ ಎಲ್ಲ ಆಡಿ ನಮ್ಮ ಟೀಮಿಗೆ ಬಂದ್ರೂ, ಈಗಲೂ ನಮ್ಮ ಟೀಮ್ ಬಿಟ್ಟು ಹೋದ್ಮೇಲೂ ಅವ್ರಿಗಿರೋ ಅಭಿಮಾನ RCB ಮೇಲೆ ಬೇರೆ ಯಾರಿಗೂ ಇಲ್ಲ. ಅದು ಬಿಟ್ಟರೆ ಕ್ರಿಸ್ ಗೇಲ್ ಅಂತ ಹೇಳ್ಬೋದು. ಸೊ ಮಿಸ್ ಆಗುತ್ತೆ RCB ಮೇಲೆ ಅಭಿಮಾನ ಸರ್. ನಮ್ಮೂರು ಸರ್, ಇದು ನಮ್ಮ ಟೀಮು. ನಾವು ಮೊದಲೇ ಕನ್ನಡಿಗರಲ್ವಾ, ನಮ್ದು ಅಂತ ಬಂದರೆ ಯಾವುದು ಬಿಟ್ಕೊಡಲ್ಲ. ಇವಾಗ ಹೆಂಗೆ RCB ಹೆಂಗೋ ಅದೇ ಥರ ಫುಟ್ಬಾಲ್ಗೆ ಹೋದರೆ ಬೆಂಗಳೂರು, ಕಬಡ್ಡಿಗೆ ಹೋದರೆ ಬೆಂಗಳೂರು ಬುಲ್ಸು, ನಮ್ಮದೇ ಬ್ರೋ. ಇನ್ನೊಂದು ಓನರ್ ಕೂಡ ತುಂಬ ಚೇಂಜ್ ಆದರು, ಎಷ್ಟು ಇದಾಗಿದ್ದಾರೆ ಹಾಗೆಲ್ಲ ಹೇಳ್ಬಾರ್ದು. ಯಾರು ಗೊತ್ತಿರೋರು ನೋಡಿದ್ರೆ ಸ್ವಲ್ಪ ಬೇಜಾರು ಮಾಡ್ಕೊತಾರೆ. ಅದು ತುಂಬ ಖುಷಿ ಆಗುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಕೊಂಡ್ಕೊಂಡಿದ್ದಾರೆ, ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಹೆಂಗಿದೆ. ಸೊ ಅಷ್ಟು ಟೀಮ್ ಸೇರಿಸಿದ್ರು ನಮ್ಮನ್ನು ರೀಚ್ ಮಾಡೋಕೆ ಆಗ್ತಾಯಿಲ್ಲ. ಸೊ ಅದೊಂಥರ ಖುಷಿನೇ ನಮಗೂ. ಸೊ ಖುಷಿ ಆಗುತ್ತೆ. ನೋಡೋಣ ಮ್ಯಾಚ್ ಹೆಂಗಾಗುತ್ತೆ ಅಂತ. ನಮ್ಮ ಈಗಲೇ ಎಲ್ಲ ಬಂದಿದ್ದೀವಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನು ಆಲ್ರೆಡಿ 3-4 ಅವರ್ ಇದೆ. ಎಲ್ಲ ತುಂಬ ಜನ ಬರ್ತಾ ಇದ್ದಾರೆ ಆಲ್ರೆಡಿ. ಸೊ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಕಾಯ್ತಾ ಇದ್ದೀನಿ, ಬರ್ತಾ ಇದ್ದಾರೆ. ನಮ್ಮ ದೊಡ್ಡವರು ಇದಾರಲ್ಲ, ನೋಡಿದ್ದೀನಿ. ಮೈನ್ ಫೌಂಡೇಶನ್ ಅವ್ರದ್ದಲ್ವಾ. ಸೊ ಅವರಿಲ್ಲ ಅಂದಿದ್ರೆ ಅದು ಹೈಪ್ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗಲ್ಲಿ. ಒಂದು ಒಳ್ಳೆ ಕೆಲಸ ಏನಾಗಿದೆ ಅಂದರೆ ನಮ್ಮ ಕೊಹ್ಲಿನ ತಗೊಂಡವ್ರು ಅವರು ಸ್ಟಾರ್ಟಿಂಗಲ್ಲಿ. ಸೊ ಅದರಿಂದ ತುಂಬ ಖುಷಿ ಆಗುತ್ತೆ. ಅವ್ರದ್ದೇನೋ ಪರ್ಸ್ನಲ್ ಅದು ಇದು ಇರುತ್ತೆ, ಅದು ಬಿಟ್ಟು RCB ಅಷ್ಟೇ. ಖುಷಿ ಆಗುತ್ತೆ. ಅಷ್ಟು ಎಮೋಷನ್ ವರ್ಡ್ ಹಾಕಿದ್ದಾರೆ. ಆ ವರ್ಡ್ಗೆ ಎಷ್ಟು ನೀವು ಫ್ಯಾನ್ಸ್ಗಳು ಎಷ್ಟು ಇದಾಗ್ತಾರೆ? ಎಲ್ಲರೂ ಎಮೋಷನಲ್ ಆಗಿ ಇದ್ದಾರೆ ಸರ್. RCB ಅಂತ ಬಂದರೆ ಪ್ರತಿಯೊಬ್ಬರು ಎಮೋಷನಲ್ಲೇ ಮಾತಾಡೋರು ಮಾತಾಡ್ತಾರೆ ಅಂದ್ಬಿಟ್ಟು ನಾವು ನಮ್ಮ ಪೇಷನ್ಸ್ ಆಗಲಿ ನಮ್ಮ ಅಭಿಮಾನಿ ಆಗಲಿ ಯಾವತ್ತೂ ಕಳ್ಕೊಳ್ಳೋಕೆ ಹೋಗಲ್ಲ. ಎಷ್ಟು ಅಭಿಮಾನಿಗಳಿಗೆ ಓನರ್ ಕೂಡ ಚೇಂಜ್ ಆಗಿಲ್ಲ, ನೇಮ್ ಕೂಡ ಚೇಂಜ್ ಆಗ್ಬಿಡ್ತಾರೆ, ಅದೊಂದು ಕೂಡ ಇದೆ. ಇಲ್ಲ ಸರ್, ಅವರು ಇವಾಗ ಓನರು ಟ್ವೀಟ್ ಮಾಡಿದ್ದಾರೆ, ಮೆಸೇಜ್ ಇನ್ಸ್ಟಾಗ್ರಾಮ್ ಎಲ್ಲ ಹಾಕಿದ್ದಾರೆ, ಚೇಂಜ್ ಆಗಲ್ಲ RCB ಅನ್ನೋದು ಏನಿದೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಅದೇ ಕಂಟಿನ್ಯೂ ಆಗುತ್ತೆ ಅಂತ. ಸೊ ಹೋಪ್ಸೋ ಹಂಗೆ ಕಂಟಿನ್ಯೂ ಆಗಲಿ. ಟಿಕೆಟ್ ಸಿಕ್ಕಿದೆ ಸರ್, ತುಂಬ ಕಷ್ಟಪಟ್ಟು ಒಂದು ಸಿಕ್ಕಿದೆ ನನಗೆ. ರಾಜಕಾರಣಿಗಳು ಟಿಕೆಟ್ ಕೊಡಿಸಿ ಅಂತ ಸರ್ ಅವ್ರಿಗೆ ಹೇಳೋದು ಒಂದೇ, ನಮ್ಮ ರಾಜ್ಯದ ಪ್ರಾಬ್ಲಮ್ ತುಂಬ ಇದೆ RCB ಟಿಕೆಟ್ ಪ್ರಾಬ್ಲಮ್ಗಿಂತ. ಅದ್ರ ಬಗ್ಗೆ ಫೋಕಸ್ ಮಾಡಲಿ ಅವರು. ಟಿಕೆಟು ಲಕ್ ಇದ್ರೆ ಸಿಗುತ್ತೆ. ಅಲ್ಲ, ಯಾಕಂದ್ರೆ ಸದನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸದನ ಮಾಡ್ತಾ ಇರ್ತಾರೆ, ಬಜೆಟ್ ಸೆಷನ್ ಮಾಡ್ತಾ ಇರ್ತಾರೆ ಸರ್. ಉಪಯೋಗ ಆಗೋ ಕಡೆ ಮಾಡಿದ್ರೆ ಒಳ್ಳೇದು ಸರ್, ಜನರಿಗೆ ಒಳ್ಳೇದಾಗಲಿ. ಅದೇ ಬೇರೆ ನಮಗೆ VIP ಟ್ರೀಟ್ಮೆಂಟ್ ಕೊಡಿಸಿ ಕಾಮನ್ ಜನತೆ ತಗೊಂಡು ಅವ್ರು ಆಲ್ರೆಡಿ VIP ಇದ್ದಾರೆ, ಆಲ್ರೆಡಿ ಆ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನೆಷ್ಟು ಬೇಕೋ ಟ್ರೀಟ್ಮೆಂಟ್ ಗೊತ್ತಿಲ್ಲ. ಒಬ್ಬರು ವೋಟರಾಗಿ, ಒಬ್ಬರು ಮತದಾರರಾಗಿ ಇಂಥ ರಾಜಕಾರಣಿಗಳು ಏನು ಹೇಳ್ತೀರಾ? ನೋ ಕಮೆಂಟ್ಸ್. ಜೈ RCB. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.